ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ GPSTR ಮತ್ತು PSTRನ 3ನೇ ವಿಡಿಯೋವನ್ನು ಇವತ್ತು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಅಂದರೆ ಈಗಾಗಲೇ ಓಲ್ಡ್ ಕ್ವೆಶ್ಚನ್ ಪೇಪರ್ ಬಂದಿರತಕ್ಕಂಥ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ನೋಡಿ. ಈ ಕಂಟೆಂಟಲ್ಲಿ ಈಗ ನಮಗೆ ಚೈಲ್ಡ್ ಸೈಕಾಲಜಿಯ ಜೊತೆಗೆ ಈ ಒಂದು ಪೆಡಗಾಗಿ ಏನಿದೆ ಈ ವಿಷಯಗಳನ್ನು ಕುರಿತು ಸಹ ಹೆಚ್ಚು ಪ್ರಶ್ನೆಗಳು ಬಂದಿರೋದನ್ನು ನಾವು ನೋಡ್ಬೋದು. ಹಾಗಾದರೆ ಇನ್ನೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಸುಮಾರು ವಿಡಿಯೋಗಳು ಸಿಗುತ್ತೆ. ನೆಕ್ಸ್ಟು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ PM ಮೆಥಡ್ ಮತ್ತು ಸೋಷಿಯಲ್ ಸೈನ್ಸ್ GPSTR ಮತ್ತು PSTR ಮತ್ತು HSTRಗೆ ಸಂಬಂಧಿಸಿದಂಥ ವಿಡಿಯೋಗಳು ನಿಮಗೆ ಕ್ಲಾಸಸ್ಗಳು ಇದೆ. ಹಾಗಾದರೆ ತುಂಬ ಸಲ ರಿಪೀಟ್ ಆಗೋ ಪ್ರಶ್ನೆ ಈ ಲರ್ನಿಂಗ್ ಥಿಯರಿ ಮೇಲೆ, ಕಲಿಕಾ ಸಿದ್ಧಾಂತಗಳ ಮೇಲೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಹೋಗುತ್ತೆ. ನೋಡಿ, ಒಳನೋಟ ಕಲಿಕಾ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತಿದೆ. ನೋಡಿ, ಒಳನೋಟ ಕಲಿಕಾ ಸಿದ್ಧಾಂತ ಒಂದು ಇನ್ಸೈಟ್ ಲರ್ನಿಂಗ್ ಅಂತ ಏನು ಕರಿತೀವಿ ಇಂಗ್ಲೀಷಲ್ಲಿ. ಇನ್ಸೈಟ್ ಲರ್ನಿಂಗ್ ಅಂದರೆ ಈ ಒಂದು ಜ್ಞಾನಾತ್ಮಕ ವಿಕಾಸಕ್ಕೆ ಅಥವಾ ಈ ಒಂದು ಜ್ಞಾನಾತ್ಮಕವಾದಂತಹ ಬದಲಾವಣೆಗೆ ಇದು ಹೆಚ್ಚು ಒತ್ತನ್ನು ಕೊಡ್ತದೆ, ಕಾಗ್ನಿಟಿವ್ ಅಂತಕ್ಕಂಥ ಒಂದು ವಿಷಯಕ್ಕೆ. ನೆಕ್ಸ್ಟು ಹಾಗೆ ಈ ವಿಧಾನವನ್ನು ನಾವು ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆ ಪರಿಹಾರ ವಿಧಾನ ಅಂತಲೂ ಕರಿತೀವಿ. ಸಮಸ್ಯೆ ಪರಿಹಾರ ವಿಧಾನ ಅಂತಲೂ ಕರಿತೀವಿ. ನೋಡಿ, ಒಳನೋಟ ಕಲಿಕೆ ಅಂತಕ್ಕಂಥದ್ದು ಈ ಜರ್ಮನಿ ಏನಿದೆ, ಈ ಜರ್ಮನಿಯಲ್ಲಿದ್ದಂಥ ಗೆಸ್ಟಾಲ್ಟ್ ವಾದಿಗಳಿಂದ, ಈ ಒಂದು ಜರ್ಮನಿಯ ಗೆಸ್ಟಾಲ್ಟ್ ವಾದಿಗಳಿಂದ ಸ್ಟಾರ್ಟ್ ಆದಂಥದ್ದು ಇದು ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ನೀಡಿದವರು ಯಾರು ಅಂತಕ್ಕಂಥ, ಒಳನೋಟ ಕಲಿಕಾ ಸಿದ್ಧಾಂತವನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಇದೆ. ನೋಡಿ, ಇಲ್ಲಿ ಉಲ್ಫ್ ಗ್ಯಾಂಗ್ ಕೋಹಿಲಾರ್ ಅವರು ಅಂತಕ್ಕಂಥದ್ದು ಒಂದು ಚಿಂಪಾಂಜಿ ಅಥವಾ ಸುಲ್ತಾನ್ ಒಳನೋಟ ಕಲಿಕೆ ಉಂಟಾಗಿ ಜ್ಞಾನಾತ್ಮಕ ವಿಕಾಸ ಅದರಲ್ಲಾಗಿ ಸಮಸ್ಯೆಯನ್ನು ಬೇಗೆ ಅದು ಪರಿಹಾರ ಮಾಡಿ ಆ ಬಾಳೆಹಣ್ಣನ್ನು ತಿಂತು ಅಂತಕ್ಕಂಥದ್ದು ಇನ್ಸೈಟ್ ಲರ್ನಿಂಗಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂಥ ಕಾನ್ಸೆಪ್ಟು. ನೋಡಿ, ಇನ್ಸೈಟ್ ಲರ್ನಿಂಗ್ ಆದಮೇಲೆ ನಮಗಿಲ್ಲಿ ಕ್ಲಾಸಿಕಲ್ ಕಂಡೀಷನ್ ಕೊಟ್ಟಿದ್ದಾನೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಒಂದು ನಾಯಿ ಏನಿದೆ ಅದು ಹೇಗೆ ಈ ಒಂದು ಶಬ್ದಕ್ಕೆ ಒಂದು ನೈಜವಾದಂಥ ಪ್ರತಿಕ್ರಿಯೆ ಹೇಗೆ ಬಂತು ಅಂತ, ಕೃತಕ ಮತ್ತು ನೈಜ ಪ್ರತಿಕ್ರಿಯೆ ಬಗ್ಗೆ ಈ ಒಂದು IP ಪಾಲೋ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರು, ಅವ್ರ ಬಗ್ಗೆ ನಾವು ಇಂದಿನ ಕ್ಲಾಸ್ಗಳನ್ನು ನೋಡಿದ್ದೇವೆ. ನೆಕ್ಸ್ಟು EL ಥಾರ್ನ್ಡೈಕ್ ಅಂದರೆ ಈಗ ನಮಗೆ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಏನಿದೆ, ಈ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಬಗ್ಗೆ ನೋಡ್ತೀವಿ. ಹಾಗೆ BF ಸ್ಕಿನ್ನರ್ ಅವರು ಆಪರೆಂಟ್ ಕಂಡೀಷನ್ ಅಂತಕ್ಕಂಥದ್ದೇನಿದೆ, ಆಪರೆಂಟ್ ಕಂಡೀಷನ್ ಅಂತಕ್ಕಂಥದ್ದೇನಿದೆ ಈ ಕ್ರಿಯಾಜನ್ಯ ಅನುಬಂಧನ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ, ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಒಳನೋಟ ಕಲಿಕೆ. ಹಾಗಾದರೆ ಒಳನೋಟ ಕಲಿಕೆ ಗೆಸ್ಟಾಲ್ಟ್ ವಾದಿಗಳದ್ದು, ಜರ್ಮನಿಯವ್ರದ್ದು. ಹಾಗೆ ಇದು ಸಮಸ್ಯೆ ಪರಿಹಾರ ವಿಧಾನ ಅಂತ ಕರಿತೀವಿ. ಇದರಲ್ಲಿ ಯಾವುದನ್ನು ನಾವು ಕಾರ್ಯಕ್ರಮ ಅನ್ವಯ ತತ್ವಗಳ ಅಡಿಯಲ್ಲಿರ್ತಕ್ಕಂಥದ್ದು ಸ್ಕಿನ್ನರ್ ಅವ್ರದ್ದು. ಹಾಗೆ ಪ್ರಯತ್ನ ನಡೆದಂತೆಲ್ಲ ದೋಷಗಳು ಕಡಿಮೆ ಆಗ್ತದ್ದು ಈಗ ಥಾರ್ನ್ಡೈಕ್ರವರ ಥಿಯರಿಗೆ ಸಂಬಂಧಿಸಿದಂತೆ, SR ಬಾಂಡ್ ಥಿಯರಿಗಳಿಗೆ ಸಂಬಂಧಿಸಿದಂತೆ ಸುಮಾರು ಪ್ರಶ್ನೆಗಳು ಬರುತ್ತೆ. ಈ ಫಸ್ಟ್ ಪ್ರಶ್ನೆಗೆ ಒಳನೋಟ ಕಲಿಕಾ ಸಿದ್ಧಾಂತ ಇವ್ರದ್ದು ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ನಮಗೆ ಟೀಚಿಂಗ್ ಮೆಥಡಲ್ಲಿ ಪ್ರಶ್ನೆ ಬಂದಿದೆ, ಇದು ಉತ್ತಮ ಕಲಿಕೆಯ ಸೂಚನೆಯಲ್ಲ. ನೋಡಿ, ಮಕ್ಕಳು ನಿಮಗೆ ಒಂದು 1ನೇ ತರಗತಿಯಿಂದ ಒಂದು 2 ಅಥವಾ 3ನೇ ತರಗತಿವರೆಗೆ ಅವರಿಗೆ ಏನು ಕಂಠಪಾಠ ಮಾಡೋಕ್ಕೆ ಸಾಧ್ಯನೋ ಅದನ್ನು ಕಂಠಪಾಠ ಮಾಡಿ ಅಂತ ಹೇಳ್ತೀವಿ. ನೋಡಿ, ಅರ್ಥ ಮಾಡಿಕೊಳ್ಳುವುದು, ಬಾಯ್ಪಾಠ ಮಾಡುವುದು, ಚರ್ಚಿಸುವುದು ಮತ್ತು ನೆನಪು ಮಾಡಿಕೊಳ್ಳುವುದು. ನೋಡಿ, ನೀವು ಚರ್ಚಿಸೋದ್ರಿಂದ, ಗ್ರೂಪ್ ಡಿಸ್ಕಷನ್ ಮಾಡೋದ್ರಿಂದ ಅದು ಹೆಚ್ಚು ದಿನ ಶಾಶ್ವತವಾಗಿ ಹೆಚ್ಚು ದಿನಗಳ ಕಾಲ ಇರುತ್ತೆ. ನೆನಪು ಮಾಡಿಕೊಳ್ಳುವುದರಿಂದ ನಿಮ್ಮ ಮೆಮೊರಿ ಅಂತಕ್ಕಂಥದ್ದು ಈ ಪರೀಕ್ಷಾ ಸಂದರ್ಭದಲ್ಲಿ ಮೆಮೊರಿ ನೆನಪಾದರೆ ನೀವು ಪರೀಕ್ಷೆಗೆ ಸರಿ ಉತ್ತರವನ್ನು ಚೆನ್ನಾಗಿ ಬರಿಬೋದು. ಅರ್ಥ ಮಾಡಿಕೊಳ್ಳುವುದಂದರೆ ನೀವು ಟೀಚರ್ ಕಾನ್ಸೆಪ್ಟನ್ನು ಪಾಠ ಮಾಡುವಾಗ ಆ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಾಗ ನೀವು ಅದನ್ನು ಪ್ರಾಕ್ಟಿಕಲ್ಲಾಗಿ ಅಥವಾ ಆ ವಿಷಯ ಬೋಧನೆಯಲ್ಲಿ ನಿಮಗೆ ಪ್ರಬುದ್ಧತೆ ಇದ್ದಾಗ ಸರಿಯಾಗಿ. ಆದರೆ ಕಂಠಪಾಠ ವಿಧಾನ ಹೆಚ್ಚು ದಿನಗಳ ಕಾಲ ಇರಲ್ಲ, ಅಥವಾ ಪ್ರಾಥಮಿಕ ಆದಮೇಲೆ ನಮಗೆ ಈ ಪ್ರೌಢ ಈ ಶಿಕ್ಷಣಗಳಲ್ಲಿ ಈ ಕಂಠಪಾಠ ವಿಧಾನ ನಡೆಯಲ್ಲ. ಇದು ಉತ್ತಮ ಕಲಿಕೆಯ ಸೂಚನೆ ಅಲ್ಲ. ಯಾವುದು ಅಂದರೆ ಬಾಯ್ಪಾಠ ಮಾಡ್ತಕ್ಕಂಥದ್ದು. ಕಂಠಪಾಠ ವಿಧಾನ ಏನಿದೆ ಇದು ಸೂಚನೆ ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ 3ನೇ ಪ್ರಶ್ನೆ ಯಾವುದಿದೆ ಅಂತ ನೋಡೋಣ. ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ. ನೋಡಿ, ಯಾವತ್ತೂ ಪೋಷಕರು ಒಂದು ಮಗುವಿನ ಒಂದು ಧನಾತ್ಮಕವಾದಂತಹ ವರ್ತನೆ, ಅಂದರೆ ಕಲಿಕೆಯಲ್ಲಿ ನಾವು ನೋಡಬೇಕಾಗಿರೋದು ಫಸ್ಟ್ ಧನಾತ್ಮಕ ವರ್ತನೆ. ಈ ಧನಾತ್ಮಕ ವರ್ತನೆ ಇದ್ದರೆ ಮಾತ್ರ ನಾವು ಆ ಕಲಿಕೆ ಆಗಿದೆ ಅಂತಕ್ಕಂಥದ್ದು, ಅದು ವ್ಯವಸ್ಥಿತವಾಗಿದೆ ಅಂತಕ್ಕಂಥದ್ದು. ನೋಡಿ, ನಕಾರಾತ್ಮಕವಾಗಿದೆ, ತಟಸ್ಥವಾಗಿದೆ, ಸಹಾನುಭೂತಿಯಾಗಿದೆ ಹಾಗೂ ಪೂರಕವಾಗಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು.
ನೋಡಿ, ನಕಾರಾತ್ಮಕವಾದಂಥ ನೆಗೆಟಿವ್ ಆದಂಥ ಥಾಟ್ಸು ನಮಗೆ ಮಕ್ಕಳ ಕಲಿಕೆಯಲ್ಲಿ ಇವು ಸರಿಯಾಗಲ್ಲ. ನೆಕ್ಸ್ಟು ತಟಸ್ಥವಾಗಿದ್ದರೂ ಸಹ ಕಲಿಕಾ ಪ್ರಕ್ರಿಯೆ ಮುಂದೂ ಆಗಲ್ಲ, ವಿಕಾಸದ ಡೆವಲಪ್ಮೆಂಟ್ ಆಗಲ್ಲ. ಸಹಾನುಭೂತಿ, ನೀವು ಓದೋಕ್ಕಾಗಲ್ಲಪ್ಪ, ಮನೆಗಿರೋ ಅನುಕಂಪೆ ತೋರಿ ನೀನು ಶಾಲೆಗೆ ಹೋಗೋಕ್ಕಾಗಲ್ಲ, ಆ ಥರದ್ದೆಲ್ಲ ಹೇಳಿದ್ರೆ ಈ ಇಂಪತಿ ಅಂತ ಏನು ಕರಿತೀವಿ, ಅನುಭೂತಿಗೆ ಸಂಬಂಧಿಸಿದಂಥ ಅಂಶಗಳು ಆಗಲ್ಲ. ಯಾವತ್ತೂ ಏನಾಗಿರಬೇಕು, ಪೂರಕವಾಗಿರಬೇಕಾದಂಥ ಅಂಶಗಳು ಇಲ್ಲಿರಬೇಕು. ಯಾವುದಾಗಿರಬೇಕು? ಫಸ್ಟ್ ಒನ್ ಆಪ್ಷನ್ ಸರಿ. ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪೋಷಕರ ಪಾತ್ರ ಪೂರಕವಾಗಿರಬೇಕು ಅಂತ. ಅವರ ಅಭಿವೃದ್ಧಿಗೆ ಧನಾತ್ಮಕವಾದಂತಹ ಹಾಗೂ ಪೂರಕವಾದಂತಹ ಅಂಶಗಳಿದ್ದಾಗ ಮಾತ್ರ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಮಕ್ಕಳ ಕಲಿಕಾ ಪ್ರಕ್ರಿಯೆಗಳಲ್ಲಿ ನಾವು ನೋಡ್ಬೋದಂಥ ಕಾನ್ಸೆಪ್ಟು. ಕಲಿಯುವ ವಿಷಯದಲ್ಲಿ ಆಸಕ್ತಿ ಮೂಡಿಸಲು ಒಬ್ಬ ಶಿಕ್ಷಕನು ಏನು ಮಾಡಬೇಕು? ಕತೆ ಹೇಳೋದಿರ್ಬೋದು, ಶಿಸ್ತು ಕಾಪಾಡಬೇಕು, ನೋಟ್ಸ್ ಕೊಡಬೇಕು, ಪ್ರಶ್ನೆ ಕೇಳಲು ಪ್ರೋತ್ಸಾಹಿಸಬೇಕು. ನಾವು ಪ್ರಶ್ನೆ ಕೇಳಬಾರ್ದು. ಮಕ್ಕಳು ನೀವು ಮಾಡಿದಂತಹ ಪಾಠ ಅಥವಾ ಪ್ರಯತ್ನಗಳ ಅಥವಾ ಆ ಲೆಸನ್ ಬಗ್ಗೆ ಅವರು ಪ್ರಶ್ನೆ ಕೇಳುವಂತೆ ನಾವು ಮೋಟಿವೇಟ್ ಮಾಡಬೇಕು. ನೀವು ಕತೆ ಹೇಳಬೇಡಿ, ಶಿಸ್ತು ಕಾಪಾಡೋದು, ನೋಟ್ಸ್ ಇದೆಲ್ಲ ನಂತರ. ಕಲಿಯೋ ವಿಷಯದಲ್ಲಿ ಆಸಕ್ತಿ ಮೂಡಬೇಕು ಅಂತ ಹೇಳಿರೋದು. ಇವೆಲ್ಲ ಶಾಲೆಗೆ ಸಂಬಂಧಿಸಿರ್ತಕ್ಕಂಥದ್ದು. ನೋಟ್ಸು, ಶಿಸ್ತು, ಕಲಿಯೋ ವಿಷಯ, ಕಂಟೆಂಟ್, ನೀವು ಲರ್ನಿಂಗ್ ಕಂಟೆಂಟ್ ಏನಿದೆ ಆ ಕಂಟೆಂಟ್ ಮೇಲೆ ನಿಮಗೆ ಏನಾಗಬೇಕಂದ್ರೆ ಪ್ರಶ್ನೆ ಕೇಳೋ ಪ್ರೋತ್ಸಾಹಿಸಬೇಕು. ಕೆಲವರು ನೋಟ್ಸ್ ಸರಿ ಅಂತ ಹಾಕ್ಬಿಡ್ತೀರಲ್ಲ, ನೋಟ್ಸ್ ಕೊಡಬೇಕು, ಶಿಸ್ತು ಕಾಪಾಡಬೇಕು, ಕತೆ ಹೇಳಬೇಕು ಅನ್ನೋದೆಲ್ಲ ಏನಿದೆ ಇದು ಈ ರೀತಿಯಾಗಿ. ವಿಷಯ ಅಂದರೆ ವಿಷಯದಲ್ಲಿ ಆಸಕ್ತಿ ಮೂಡಿಸಬೇಕು ಅಂತಕ್ಕಂಥದ್ದೇನು ಕತೆ ಹೇಳೋದು ಅಂತಲೂ ಆಗ್ಬೋದು ಆನ್ಸರ್ ನಿಮಗೆ. ಆದರೆ ಇದಕ್ಕೆ ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ. ಸರಿ ಉತ್ತರ ಯಾವುದು ಅಂದರೆ ಆಪ್ಷನ್ ಡಿ ಅಂತ ಗೊತ್ತಿರಬೇಕು. ಎಸ್, ಹಾಗಾದ್ರೆ 4ನೇ ಪ್ರಶ್ನೆಗೆ ನಾವು ಈ ವಿಷಯವನ್ನು ತಿಳ್ಕೊಂಡ್ವಿ. ಇದಾದಮೇಲೆ ಸದೃಢ ಶರೀರದಲ್ಲಿ ಸದೃಢ ಬುದ್ಧಿ ಎಂಬ ಹೇಳಿಕೆಯು ಯಾವ ಅಂಶದ ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸುತ್ತದೆ? ನಿಮಗೆ ಗೊತ್ತಿದೆ, ಅಲೆಕ್ಸಾಂಡರ್ನ ಗುರುಗಳಾದಂತಹ ಅರಿಸ್ಟಾಟಲ್ನ ಹೇಳಿಕೆ. ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ಫಾದರ್ ಆಫ್ ಝುವಾಲಜಿ, ಫಾದರ್ ಆಫ್ ಈ ಒಂದು ಬಯಾಲಜಿಗೆ ಸಂಬಂಧಿಸಿದಂತೆ ಅರಿಸ್ಟಾಟಲ್ ಗ್ರೀಕ್ನವರು, ಅಲೆಕ್ಸಾಂಡರ್ನ ಗುರುಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಲಲಿತ ಕಲೆ ಅಂತಿದೆ, ಹಾಗೆ ಡ್ರಾಮಾ, ನಾಟಕ ಇದೆ, ಮ್ಯೂಸಿಕ್ ಇದೆ, ಸ್ಪೋರ್ಟ್ಸ್ ಇದೆ. ಯಾವ ಒಂದು ದೇಹದಲ್ಲಿ ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸು. ಇತ್ತೀಚೆಗೆಲ್ಲ ಆ್ಯಕ್ಟಿವಿಟಿ ಬೇಸ್ ಮೇಲೆ ಅಥವಾ ನೀವು ವಾಕ್ ಮಾಡೋದಿರ್ಬೋದು, ರನ್ನಿಂಗ್ ಇರ್ಬೋದು, ಅಥವಾ ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದೇನಿದೆ, ನಿಮ್ಮ ದೇಹ ಕರೆಕ್ಟಾಗಿದ್ದರೆ ನಿಮ್ಮ ಸದೃಢವಾದ ಮನಸ್ಸು ಸಹ ಕರೆಕ್ಟಾಗಿರುತ್ತೆ. ಅದಕ್ಕೆ ಸಂಗೀತ ಮುಖ್ಯ, ಕ್ರೀಡೆ ಮುಖ್ಯ ಅಂತಕ್ಕಂಥದ್ದು ಗೊತ್ತು. ಕ್ರೀಡೆ ಅದಾದ ನಂತರ ಇವೆಲ್ಲ ನಾವು ನಮ್ಮಲ್ಲೇ ಮಾಡ್ತಕ್ಕಂಥ ಚಟುವಟಿಕೆಗಳು, ಲಲಿತ ಕಲೆ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಎಲ್ಲವೂ ಇದೆ. ಆದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಕ್ರೀಡೆ, ಸ್ಪೋರ್ಟ್ಸ್ ಅಂತ ಗೊತ್ತು. ನೋಡಿ, ಸ್ಪೋರ್ಟ್ಸ್ನ ವಿಷಯಗಳೆಲ್ಲ ಏನು ಒಳಗೊಂಡಿದೆ ಮತ್ತು ಅದರ ಕಾನ್ಸೆಪ್ಟ್ಗಳೇನಿದೆ ಇವು ನಮಗೆ ಮೇಜರಾಗಿ ಬೇಕಾದಂಥ. ನೆಕ್ಸ್ಟ್ ಅದಾದಮೇಲೆ ಸುದ್ದಿ ಮಾಧ್ಯಮಗಳು ಹಾಗೂ ಇತರ ಮೂಲಗಳಿಂದ ನಾವು ಪಡೆಯುವ ಜ್ಞಾನವು ಔಪಚಾರಿಕ, ಅನೌಪಚಾರಿಕ ಮತ್ತು ಆಕಸ್ಮಿಕ ಶಿಕ್ಷಣ ಮತ್ತು ದೂರ ಶಿಕ್ಷಣ. ನೋಡಿ, ಸುದ್ದಿ ಮಾಧ್ಯಮಗಳು ಬೇರೆ, ಡಿಸ್ಟೆನ್ಸ್ ಎಜುಕೇಷನ್ ಬೇರೆ. ನೋಡಿ, ನಮಗೆ ಫಾರ್ಮಲ್ ಎಜುಕೇಷನ್ ಬಗ್ಗೆ ಮತ್ತು ನಾನ್ ಫಾರ್ಮಲ್ ಎಜುಕೇಷನ್ ಬಗ್ಗೆ ಓದಿರ್ತೀರಿ ನೀವು. ಫಾರ್ಮಲ್ ಮತ್ತು ನಾನ್ ಫಾರ್ಮಲ್ ಎಜುಕೇಷನ್ ಬಗ್ಗೆ ಓದಿರ್ತೀರ. ಔಪಚಾರಿಕ ಶಿಕ್ಷಣ ಅಂದರೆ ಒಂದು ಶಾಲೆ ಇರಬೇಕು, ಪಠ್ಯಕ್ರಮ ಇರಬೇಕು, ಅದಕ್ಕೆ ಆದಂಥ ವೇಳಾಪಟ್ಟಿ ಇರಬೇಕು, ಇವೆಲ್ಲ ಶಿಸ್ತುಬದ್ಧವಾಗಿ 10 ಗಂಟೆಗೆ ಹೋಗಿ 5 ಗಂಟೆವರೆಗೆ ಕ್ಲಾಸ್ ಇರುತ್ತೆ ಅನ್ನೋದೆಲ್ಲ ಇದು ಫಾರ್ಮಲ್ ಎಜುಕೇಷನ್. ಅನೌಪಚಾರಿಕ ಶಿಕ್ಷಣ ಅಂದರೆ ನಿಮಗೆ ಕ್ರೀಡೆ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಅಥವಾ ನೀವು ಸಮಾಜದಲ್ಲಿ ಅಥವಾ ಮನೆಯಲ್ಲಿ ಕಲಿತಕ್ಕಂಥದ್ದು ಅನೌಪಚಾರಿಕ ಶಿಕ್ಷಣ ಇರ್ಬೋದು. ಆದರೆ ಸುದ್ದಿ ಮಾಧ್ಯಮಗಳಿಂದ ಆಕಸ್ಮಿಕವಾಗಿ ನಿಮಗೆ ಮಾಧ್ಯಮಗಳಿಂದ ಕಲಿತಕ್ಕಂಥದ್ದು, ಮೀಡಿಯಾದಿಂದ ಕಲಿತಕ್ಕಂಥದ್ದು ಯಾವುದು ಅಂದರೆ ಈ ಆಕಸ್ಮಿಕ ಶಿಕ್ಷಣ ಅಂತ ಗೊತ್ತಿರಬೇಕು. ಈ ಆಕಸ್ಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗೆ ಇದು ಸರಿ ಉತ್ತರ. ನೋಡಿ, ಟೀಚಿಂಗ್ ಮೆಥಡಲ್ಲಿ ಎಷ್ಟು ಈಸಿಯಾದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡಿದ್ದೀವಿ, ಪ್ರಶ್ನೆಗಳು ಬಂದಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ನಮಗೆ ಒಬ್ಬ ಆದರ್ಶ ಶಿಕ್ಷಕನು, ಒಬ್ಬ ಐಡಿಯಲ್ ಪರ್ಸನ್ ಆಗಿರ್ತಕ್ಕಂಥ ಟೀಚರ್ ವಿಷಯವನ್ನು ಬೋಧಿಸುತ್ತಾನೆ, ಪಾಠವನ್ನು ವಿವರಿಸುತ್ತಾನೆ, ಮುಖ್ಯವಾದ ಅಂಶಗಳನ್ನು ಕುರಿತು ಚರ್ಚಿಸುತ್ತಾನೆ, ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತಾನೆ. ನೋಡಿ, ಎಲ್ಲ ಶಿಕ್ಷಕರು ಮಾಡೋದೇನೋ ಕಂಟೆಂಟ್ ಏನಿರುತ್ತೆ ಅದು ಬೋಧನೆ ಮಾಡ್ತಾರೆ. ಮತ್ತೆ ಮಾಡೋದೇನು, ಪಾಠವನ್ನು ವಿವರಿಸುತ್ತಾನೆ, ಮುಖ್ಯವಾದ ಅಂಶಗಳನ್ನು ಕುರಿತು ಚರ್ಚಿಸುತ್ತಾನೆ. ಆದರೆ ನೀವು ನನ್ನಂತೆ ಒಬ್ಬ ಯಶಸ್ವಿ ಪುರುಷನಾಗಬೇಕು, ನೀವೊಬ್ಬರು ಯಶಸ್ವಿ ವ್ಯಕ್ತಿ ಆಗಬೇಕು, ಸಮಾಜದಲ್ಲಿ ಅಜೇಯ ವ್ಯಕ್ತಿ ಆಗಬೇಕು, ನೀವು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು, ಇಷ್ಟಕ್ಕೆ ಸೀಮಿತವಾಗಿರಬಾರ್ದು. ನೀವು ಪಾಠ, ಬೋಧನೆ ಈ ಅಂಶಗಳಿಗೆ ಅವರನ್ನು ಉತ್ತೇಜನ ಮಾಡೋದೇನಿದೆ ಅದು ಒಬ್ಬ ಗುಡ್ ಟೀಚರ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಉತ್ತಮ ಶಿಕ್ಷಕನ ಒಂದು ಲಕ್ಷಣ, ಆದರ್ಶ ಶಿಕ್ಷಕನ ಲಕ್ಷಣ. ನೀವು ಇವ್ರ ಥರ ಆಗಿ, ನೀವು ಇವ್ರ ಥರ ಆಗಿ,
ಈ ರೀತಿಯಾದಂಥ ಒಂದು ವಿಷಯಗಳನ್ನು ಉದಾಹರಣೆ ಕೊಟ್ಟು ವಿಷಯಗಳಿಗೆ ಉತ್ತೇಜನ ಮಾಡ್ತಕ್ಕಂಥದ್ದೇನಾಗಿದೆ ಆಪ್ಷನ್ ಡಿನಲ್ಲಿ ನಾವು ಉತ್ತರವನ್ನು ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಕಪ್ಪು ಹಲಗೆಯ ಬೋಧನಾ ಸಲಕರಣೆಯಲ್ಲಿ ಯಾವ ಗುಂಪಿಗೆ ಸೇರುತ್ತದೆ? ಕಪ್ಪು ಹಲಗೆಯ ಬೋಧನಾ ಸಲಕರಣೆ ಇಲ್ಲಿ ಯಾವ ಗುಂಪಿಗೆ ಸೇರುತ್ತದೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ದೃಕ್ಶ್ರವಣ, ದೃಶ್ಯ, ಶ್ರವಣ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದಿದೆ ನೋಡಿ. ನಾವು ಬೇಸಿಕ್ಕಾಗಿ ಅಧ್ಯಯನ ಮಾಡುವಾಗ ನಾವು ಏನು ಅಧ್ಯಯನ ಮಾಡ್ಬೋದು? ಕಪ್ಪು ಹಲಗೆಯ ಬೋಧನೆ ನಾವೀಗ ಮಾಡ್ತಾ ಇರ್ತಕ್ಕಂಥದ್ದು ಕಪ್ಪು ಹಲಗೆಯ ಬೋಧನೆ ಸಲಕರಣೆ ಯಾವ ಗುಂಪಿಗೆ ಸೇರುತ್ತದೆ ಅಂತಕ್ಕಂಥದ್ದು. ದೃಕ್ಶ್ರವಣ ಅಲ್ಲ, ದೃಶ್ಯ. ನೀವು ನೋಡ್ತೀರ ಕಪ್ಪು ಹಲಗೆ ಮೇಲೆ ಬರೆದ್ರೆ ನಿಮಗೆ ನಾವು ಹೇಳೋದೇ ಬೇಡ, ಬರಿತಾ ಇದ್ದಂಗೆ ಗೊತ್ತಾಗುತ್ತೆ. ಶ್ರವಣ ಬೇಡ ಅಲ್ಲಿ, ನೀವು ಬರಿತಾ ಇದ್ದಂಗೆ ಏನಾಗುತ್ತೆ ಗೊತ್ತಾಗುತ್ತೆ. ಇಲ್ಲಿ ದೃಶ್ಯಗಳನ್ನು ಕಪ್ಪು ಹಲಗೆ ಮೇಲೆ ನಾನು ಒಂದು ಉತ್ತಮವಾದ ಚಿತ್ರವನ್ನು ಬರೆದ್ರೆ ನಿಮಗೆ ಅದೇನಾಗಿರುತ್ತೆ ಗೊತ್ತಾಗಿರುತ್ತೆ. ಇದು ಫ್ಲವರ್ ಚಿತ್ರ ಇದು ಅಂತಕ್ಕಂಥದ್ದು ನೋಡಿ. ಈ ಫ್ಲವರ್ ಚಿತ್ರ ಅನ್ನೋದು ನಾವು ಹೇಳೋದೇ ಬೇಡ, ಅವರಿಗೆ ಮಾಧ್ಯಮದ ಮೇಲೆ ಬರೆದಾಗ ನಮಗೆ ಅದು ತಿಳಿತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹಾಗಾಗಿ ಈ ವಿಷಯಗಳು ಸಹ ನಮಗೆ ಗೊತ್ತಿಲ್ಲ. ಹಾಗಾದರೆ ದೃಶ್ಯ, ಶ್ರವಣ ಮತ್ತು ಮೇಲಿನ ಯಾವುದೂ ಅಲ್ಲ ಅಂದರೆ ಸೆಕೆಂಡ್ ಒನ್ ಏನಿದೆ ಕಪ್ಪು ಹಲಗೆಯ ಬೋಧನಾ ಸಲಕರಣೆಗಳಲ್ಲಿ ಯಾವ ಗುಂಪಿಗೆ ಸೇರುತ್ತದೆ ಅಂದರೆ ದೃಶ್ಯ ಗುಂಪಿಗೆ ಸೇರುತ್ತದೆ. ನೆಕ್ಸ್ಟ್ ಇಲ್ಲಿ 6ನೇ ತರಗತಿಯಲ್ಲಿ, ಎಷ್ಟರಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಯು ರೋಹನ್ ಅತಿ ಚಟುವಟಿಕೆಯ ವಿದ್ಯಾರ್ಥಿ. ಒಬ್ಬ ಶಿಕ್ಷಕರಾಗಿ ಆತನನ್ನು ಹೇಗೆ ನಿಯಂತ್ರಿಸುವಿರಿ? ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗಿಸುವೆನು, ಕೊಠಡಿಯ ಒಂದು ಮೂಲೆಯಲ್ಲಿ ನಿಂತುಕೊಳ್ಳುವಂತೆ ಹೇಳುವೆನು, ಶಾಲೆ ಬಿಡಿಸುವಂತೆ ಆತನ ಪೋಷಕರಿಗೆ ತಿಳಿಸುವೆನು, ಅವನು ಇಷ್ಟಪಡುವ ಕ್ರೀಡೆಯಲ್ಲಿ ತೊಡಗಿಸುವೆನು. ಉಪಯುಕ್ತ ಚಟುವಟಿಕೆಗಳಲ್ಲಿ ಇಷ್ಟಪಟ್ಟ ಕ್ರೀಡೆಗಳು ನೋಡಿ. 9ನೇ ಪ್ರಶ್ನೆ ಜನರಲ್ ಆಗಿದೆ. ಈ ಪ್ರಶ್ನೆಗೆ ನಾವು ಏನು ಉತ್ತರವನ್ನು ಹಾಕಬೇಕು ಅಂತಕ್ಕಂಥದ್ದು ನೋಡಿ. ಅವನಿಗೆ ಕ್ರೀಡೆ ಅಷ್ಟೇ ಅಲ್ಲ, ಅವನಿಗೆ ಕ್ರೀಡೆ ಅನ್ನೋದಕ್ಕಿಂತ ಅವನಿಗೆ ಉಪಯುಕ್ತವಾದಂತಹ ಒಂದು ಚಟುವಟಿಕೆಗಳೇನಿದೆ ಅವುಗಳಲ್ಲಿ ತೊಡಗಿಸೋದು. ಅವನು ಎಷ್ಟು ಚಟುವಟಿಕೆ ಆಧಾರಿತವಾಗಿರ್ತಾರೆ ಅಷ್ಟೇ ಚಟುವಟಿಕೆ ಆಧಾರಿತವಾಗಿ ಅವನು ವಿಷಯಗಳನ್ನು ಹೊಂದೋದಕ್ಕೆ ನಾವು ಮಾಮೂಲಿಯಾಗಿ ಈ ವಿಷಯಗಳನ್ನ ಮಾಡ್ಬೋದು. ಉಪಯುಕ್ತ ಚಟುವಟಿಕೆಗಳಲ್ಲಿ ತೊಡಗೋದಕ್ಕೆ ಅಂಶಗಳನ್ನು ನಾವು ನೀಡ್ಬೋದು. ಹಾಗಾದರೆ 6ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ರೋಹನ್ ಅತಿ ಚಟುವಟಿಕೆಯ ವಿದ್ಯಾರ್ಥಿ. ಒಬ್ಬ ಶಿಕ್ಷಕನಾಗಿ ಆತನನ್ನು ಹೇಗೆ ನಿಯಂತ್ರಿಸಬೇಡಿ. ನೆಕ್ಸ್ಟ್ ಆ ಕಾನ್ಸೆಪ್ಟ್ ಆದಮೇಲೆ ಈ ಒಂದು ಕಲಿಕೆಯ ಗೆಸ್ಟಾಲ್ಟ್ ಸಿದ್ಧಾಂತ. ಗೆಸ್ಟಾಲ್ಟ್ ವಾದಿಗಳು ಅಂದರೆ ನಾನು ಆಗಲೇ ಹೇಳಿದೆ, ಈ ಒಂದು ಜರ್ಮನಿಯ ವರ್ಧಮಿನ್ ಇರ್ಬೋದು, ಇವರಿಗೆ ಸಂಬಂಧಿಸಿದಂತೆ ಪ್ರತಿಪಾದಕರನ್ನು ಗುರುತಿಸಿ ಯಾರು ಅಂದರೆ ಪ್ರತಿಪಾದಕರನ್ನು ಗುರುತಿಸಿ ಅಂತಿದೆ. ಪ್ರತಿಪಾದಕರನ್ನು ಗುರುತಿಸಿ ಅಂತ ನೋಡಿ. ನಮಗಿಲ್ಲಿ ಈ ಬೆಂಜಮಿನ್ ಜಾನ್ ಬಿ ಅಂತಕ್ಕಂಥವ್ರು ಏನಾದರೆ ಇವರು ಒಬ್ಬರು ವರ್ತನವಾದಿ ಅಂತಕ್ಕಂಥವ್ರು, USA ಅಮೇರಿಕದವರು. ಆದರೆ ಈ ಒಂದು ಕೋಹಿಲರ್ ಅವರು, ಕರ್ಟ್ ಲೆವಿನ್ ಅವರು ಮತ್ತು ವರ್ಧಮೀರ್ ಅವರು, ಈ 3 ಜನ ಏನಿದ್ದಾರೆ ಆಪ್ಷನ್ 1, 3 ಮತ್ತು 4 ಇವರು ಸಹ ಗೆಸ್ಟಾಲ್ಟ್ ವಾದಿಗಳು. ಇವರು 3 ಜನ ಸಹ ಗೆಸ್ಟಾಲ್ಟ್ ವಾದಿಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ, ಸರಿಯಾಗಿ ಹೊಂದಿಸಿರುವ ವರ್ಗವನ್ನು ಗುರುತಿಸಿ ಅಂತ. ಬಂಡೂರ, ಬ್ರೂನರ್ ಮತ್ತು ಸ್ಕಿನ್ನರ್, ಬ್ಲೂಮ್ ನೋಡಿ. ಇಲ್ಲಿ ನಿಮಗೆ ಮಾಸ್ಟರಿ ಲರ್ನಿಂಗ್ ಅಂತಕ್ಕಂಥದ್ದು, ಪ್ರಭುತ್ವ ಕಲಿಕೆ ಅಂತಕ್ಕಂಥದ್ದಿದೆ. ನೆಕ್ಸ್ಟು ಪ್ರೋಗ್ರಾಮಿಂಗ್ ಲರ್ನಿಂಗ್ ಅಂತಕ್ಕಂಥದ್ದಿದೆ, ಹಾಗೆ ಸೋಷಿಯಲ್ ಲರ್ನಿಂಗ್ ಅಂತಕ್ಕಂಥದ್ದಿದೆ, ಹಾಗೆ ಡಿಸ್ಕವರಿ ಲರ್ನಿಂಗ್ ಅಂತಕ್ಕಂಥದ್ದಿದೆ. ಈಗ ಇಲ್ಲಿ ಬರೋಣ. ನಿಮಗೆ ಬಂಡೂರ ಅವರ, ಬ್ರೂನರ್ ಅವರ ಮತ್ತು ಸ್ಕಿನ್ನರ್ ಅವರ ಅಭಿಪ್ರಾಯಗಳು ಏನೇನು ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿ. ಫಸ್ಟ್ ನಮಗೆ ಸ್ಕಿನ್ನರ್ ಪುನರ್ಬಲನ ಅಥವಾ ಕಾರ್ಯಕ್ರಮ ಅನ್ವಯ ಕಲಿಕೆ ಅಂತ ಕರಿತೀವಿ. ಸಿಗೆ 2 ಎಲ್ಲಾದರೂ ಇದೆಯಾ ಅಂತ ನೋಡಿ. ಸಿಗೆ 2 ಇಲ್ಲೊಂದೇ ಕಡೆ ಇದೆ, ಸಿಗೆ 2 ಇಲ್ಲೊಂದೇ ಕಡೆ ಇದೆ. ಹಾಗೆ ನಮಗೆ ಈ ಬ್ಲೂಮ್ ಟೆಕ್ಸಾನಮಿ ಅಥವಾ ಮಾಸ್ಟರಿ ಲರ್ನಿಂಗ್ ಅಂತಕ್ಕಂಥದ್ದು ಇಲ್ಲಿ ಸಿಕ್ತು. ಹಾಗೆ ನಮಗೆ ಈ ಒಂದು ಬ್ರೂನರ್ ಅವರ ಡಿಸ್ಕವರಿ ಲರ್ನಿಂಗ್ ಅನ್ವೇಷಣಾ ಕಲಿಕೆ ಅಂತಕ್ಕಂಥದ್ದು ಇಲ್ಲಿ ಸಿಕ್ತು. ನೆಕ್ಸ್ಟು ಬಂಡೂರ ಅವರ ಸೋಷಿಯಲ್ ಲರ್ನಿಂಗ್ ಅಂತಕ್ಕಂಥದ್ದು ಇಲ್ಲಿ ಸಿಕ್ತು. ಹಾಗಾಗಿ ಆಪ್ಷನ್ 1 ಏನಿದೆ, ಆಪ್ಷನ್ ಫಸ್ಟ್ ಏನಿದೆ, ಇದು ಸರಿಯಾದ ಉತ್ತರ ಅಂತ ನಮಗೆ ಗೊತ್ತಿರಬೇಕು. ಹಾಗಾದರೆ ಈ ಕಂಟೆಂಟ್ ಬೇಸ್ ಮೇಲೆ ನಮಗೆ ಒಂದು GPSTR 2015 ಪೇಪರನ್ನು ನಾವು ಸಂಪೂರ್ಣವಾಗಿ ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಮುಂದಿನ ಪೇಪರ್ಗಳನ್ನು, ಗೌರ್ಮೆಂಟ್ ಪೇಪರ್ಗಳು, ಇವೆಲ್ಲ ಸರ್ಕಾರದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತೇನೆ. ಇವೇ ಪ್ರಶ್ನೆಗಳು ರಿಪೀಟ್ ಆಗ್ಬೋದು ಅಥವಾ ಮುಂದೆ ಇವೇ ಪ್ರಶ್ನೆಗಳು ಸಹ ಎಕ್ಸಾಮಿನೇಷನಲ್ಲಿ ಬರೋದ್ರ ಜೊತೆಗೆ ಇದರ ಮೆಥಡಲ್ಲೇ ಕೇಳ್ಬೋದು ಅಂತಕ್ಕಂಥ ಈಸಿ ಇದೆ ಅನ್ನಿಸ್ಬೋದು ನಿಮಗೆ. ಆದರೆ ಈ ರೀತಿಯಾದಂಥ ಜನರಲ್ ಪ್ರಶ್ನೆಗಳು ಟೀಚಿಂಗ್ ಮೆಥಡಲ್ಲಿ ಬರುತ್ತೆ.
ಮೆಥಡನ್ನು ಮತ್ತು ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಇತರರಿಗೆ ಪರಿಚಯಿಸಿ. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.